ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಬುದ್ಧ ಅನುಮಾನಾಸ್ಪದ ಸಾವಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಬುದ್ಧ ಅನ್ನುವಂಥ ಹುಡುಗಿ ಮೃತಪಟ್ಟಿದ್ದಂಥದ್ದು ಬಹಳ ಅನುಮಾನಾಸ್ಪದವಾಗಿ ಆಕೆ ಮೃತಪಟ್ಟಿದ್ರು. ಬಾತ್ರೂಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಆಕೆಯ ಶವ ಪತ್ತೆಯಾಗಿತ್ತು. ಈಗ ನೋಡಿದ್ರೆ 2,000 ರೂಪಾಯಿಗೆ ಕೇವಲ ಆಕೆಯ ಹೆಣ ಉಳಿದಂಥ ಒಂದು ಭೀಕರ ಘಟನೆ ಇದು. ತಮ್ಮನ ಸ್ನೇಹಿತನೇ ಆಕೆಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಲ್ಲಿ ಕೊಲೆಯ ರಹಸ್ಯ ಬಯಲಾಗಿದೆ. ಕೇವಲ 2,000 ರೂಪಾಯಿಗೆ ಈ ಥರದೊಂದು ಘಟನೆ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿದೆ. ಮಣಿಪುರದಲ್ಲಿ ಕಳೆದ ವಾರ ಏನು ಒಂದು ಪ್ರಕರಣ ದಾಖಲಾಗಿದೆ. 20 ವರ್ಷದ ಮಹಿಳೆಯ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಸುಬ್ರಹ್ಮಣ್ಯಪುರದ ಪೊಲೀಸ್ ಠಾಣೆಯ ತಂಡವು ಭೇದಿಸಿದ್ದು, ಈವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದು ಏನಂದರೆ, ಕೆಲ ಘಟನೆ ನಡೆಯುವ 1-2-3 ದಿನದ ಮುಂಚೆ ಆರೋಪಿಯು ಮೃತಳ ತಮ್ಮನ ಗೆಳೆಯನಾಗಿದ್ದು, ಅವರು ಸುಮಾರು ಬರೋದು ಹೋಗೋದು ಇರ್ತದೆ. ಆ ಟೈಮ್ನಲ್ಲಿ ಒಂದು ಸತಿ ಆ ಮನೆಗೆ ಹೋಗಿದ್ದಾಗ ಆ ಹುಡುಗಿ ಪರ್ಸಿಂದ ಒಂದು ಇಷ್ಟು ದುಡ್ಡು ಕದ್ದಿರ್ತಾನೆ. ದುಡ್ಡು ಯಾಕೆ ಕದ್ದಿರ್ತಾನೆ ಅಂದರೆ, ಇನ್ನೊಬ್ಬ ಗೆಳೆಯಂದು ಆಟ ಆಡಬೇಕಾದ್ರೆ ಸ್ಪೆಕ್ಸ್ ಮುರಿದಿರ್ತದೆ. ಆ ಸ್ಪೆಕ್ಸ್ ರಿಪೇರಿಗಂತ ದುಡ್ಡು ಬೇಕಾಗಿರ್ತದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ನಾಗರಾಜ್, ಈ ಪ್ರಬುದ್ಧ ಹತ್ಯೆ ಪ್ರಕರಣ ನಿಜಕ್ಕೂ ಒಂದು ಭೀಭತ್ಸ ಪ್ರಕರಣ ಅಂತ ಹೇಳಬೇಕು. ಹೀಗೂ ಆಗತ್ತಾ ಅಂತ ಅನ್ಸುತ್ತೆ. ಈ ಪ್ರಕರಣದ ಡೀಟೇಲ್ಸ್ ಹೇಳ್ತಾ ಹೋಗಿ ನಾಗರಾಜ್. ಶ್ರೀಲಕ್ಷ್ಮಿ, ಏನು ಕೆಲ ದಿನಗಳ ಹಿಂದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಪ್ರಬುದ್ಧ ಒಂದು ಆತ್ಮಹತ್ಯೆ ಅಂತೇಳಿ ಸ್ಟಾರ್ಟಿಂಗ್ ಅಂದ್ಕೊಳ್ಳಲಾಗಿತ್ತು. ಅದಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಮೃತಳಾಗಿದ್ಲು ಪ್ರಬುದ್ಧ ತಮ್ಮನ ಒಬ್ಬ ಸ್ನೇಹಿತ ಅಪ್ರಾಪ್ತ ಬಾಲಕನಿಂದ ಈ ಒಂದು ಕೊಲೆ ನಡೆದಿದೆ ಅನ್ನೋ ವಿಚಾರ ಪೊಲೀಸ್ ತನಿಖೆಯಲ್ಲಿ ಲೇಟಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ತಡವಾಗಿ ಬೆಳಕಿಗೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಏನಂದರೆ, ಈ ಹಿಂದೆ ಪ್ರಬುದ್ಧ ಕೆಲವೊಮ್ಮೆ ಖಿನ್ನತೆಯಿಂದ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು. ಆ ವಿಚಾರ ಆ ಒಂದು ಅಪ್ರಾಪ್ತ ಬಾಲಕನಿಗೆ ಗೊತ್ತಿತ್ತು. ಇದನ್ನು ಬಳಸ್ಕೊಂಡು ಆತ ಕೊಲೆ ಮಾಡಿದ್ದ. ಇದು ಕೊಲೆ ಮಾಡಲಿಕ್ಕೂ ಕಾರಣ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಯಾಕಂತಂದರೆ, ಈ ಒಂದು ಕೊಲೆ ಮಾಡಿದ ಅಪ್ರಾಪ್ತನಿಗೆ ಒಂದು ಸ್ನೇಹಿತ ಇರ್ತಾನೆ. ಆತನ ಕೂಲಿಂಗ್ ಗ್ಲಾಸನ್ನು ಈತ ಒಡೆದಾಕಿರ್ತಾನೆ. ಇದಕ್ಕೆ 2,000 ರೂಪಾಯಿ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ಕಂಪ್ಲೇಂಟ್ ಕೊಡ್ತೀನಿ, ನನಗೆ ಹೊಸದು ಕೊಡಿಸು ಅಂತಂತೇಳಿ ಒಂದು ಮಾತುಕತೆ ಆಗಿರುತ್ತೆ. ಇದಕ್ಕಾಗಿ ಹಣಕ್ಕಾಗಿ ಪ್ರಬುದ್ಧ ಮನೆಗೆ ಬರ್ತಾ ಇದ್ದಂಥ ಈ ಅಪ್ರಾಪ್ತ ಬಾಲಕ ಅವ್ರ ಮನೆಯಲ್ಲಿ 2,000 ರೂಪಾಯಿಯನ್ನು ಪ್ರಬುದ್ಧ ಪರ್ಸ್ನಿಂದ ಕದ್ದಿರ್ತಾನೆ. ಇದನ್ನು ಪ್ರಬುದ್ಧ ಪ್ರಶ್ನೆ ಮಾಡಿ ಆಕೆಯ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳಬೇಕಾದ್ರೆ ಆಕೆ ಅಚಾನಕ್ಕಾಗಿ ಕೆಳಗೆ ಬೀಳುವಂಥದ್ದು. ಈ ವೇಳೆಯಲ್ಲಿ ಪ್ರಜ್ಞೆ ತಪ್ಪಿ ಸಾಕಷ್ಟು ರಕ್ತಸ್ರಾವ ಆಗ್ತಾ ಇರ್ತದೆ. ಇದನ್ನು ನೋಡಿ ಈಕೆ ನಮ್ಮ ಮನೆಯಲ್ಲಿ ಹಣ ಕದ್ದಿರೋದ್ರ ಬಗ್ಗೆ ಹೇಳ್ಬೋದು ಅಂತೇಳಿ ಅಲ್ಲೇ ಇದ್ದಂಥ ಚಾಕು ತೆಗೆದುಕೊಂಡು ಕೈಯನ್ನು ಕೊಯ್ದು ಕೊಲೆ ಮಾಡುವಂಥದ್ದು. ಜೊತೆಗೆ ಇದನ್ನು ಸ್ಟಾರ್ಟಿಂಗಾಗಿ ಆತ ಗೋಡೆ ಹಾರಿ ಮನೆಯಿಂದ ಹೊರಗಡೆ ಹೋಗಿರ್ತಾನೆ. ಯಾವುದೇ CCTVಯಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಹೀಗಾಗಿ ಪೊಲೀಸರಿಗೆ ಒಂದು ಸಾಕಷ್ಟು ಈ ವಿಚಾರದಲ್ಲಿ ಯಾವುದೇ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಕಷ್ಟು ಸಮಯಾವಕಾಶ ಹಿಡಿಯುವಂಥದ್ದು. ಆದರೆ ಆ ಏರಿಯಾದ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಿದಾಗ ಈ ಅಪ್ರಾಪ್ತ ಬಾಲಕ ಅನುಮಾನಾಸ್ಪದವಾಗಿ ಓಡಾಡೋದು ಕಂಡು ಬರುತ್ತೆ. ಆ ವೇಳೆಯಲ್ಲಿ ಆತನನ್ನು ಕರೆದುಕೊಂಡು ಬಂದು ಹೆಚ್ಚಿನ ವಿಚಾರಣೆ ಮಾಡಿದಾಗ ಈ ರೀತಿಯಾಗಿ ಆಯಿತು. ಕ್ಷಮೆ ಕೇಳೋ ಸಂದರ್ಭದಲ್ಲಿ ಅವ್ರು ಕೆಳಗಡೆ ಬಿದ್ದರು. ಈ ಒಂದು ಹಣ ಕದ್ದಿರೋ ವಿಚಾರ ನಮ್ಮ ಮನೆಯಲ್ಲಿ ಹೇಳ್ತಾರೆ ಅಂತೇಳಿ ಕೊಲೆ ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಬಾಲಕನನ್ನು ಏನು ಜುವೆನಲ್ ಹೋಮ್ಗೆ ಬಿಟ್ಟು, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇನ್ನೇನಾದರೂ ಟ್ವಿಸ್ಟ್ ಇರ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.